ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಿರಿಯರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯನವರೇ ಮತ್ತು ಇತರ ಗಣ್ಯರೇ ಮತ್ತು ನನ್ನ ಪುಟಾಣಿ ತಂಗಿಯರೇ, ಇಲ್ಲಿ ನಾನು ಭಾಷಣ ಮಾಡೋಕ್ಕೆ ಅಂತ ನಿಜವಾಗ್ಲೂ ಬಂದಿಲ್ಲ. ನಿಮ್ಮ ಜೊತೆಗೆ ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ. ಯಾಕೆಂದರೆ ನಾನು ಕೂಡ ನಿಮ್ಮ ಹಾಗೆಯೇ ವಿದ್ಯಾರ್ಥಿಯಾಗಿದೆ, ನಿಮ್ಮ ಹಾಗೆಯೇ ಒಂದು ಹೆಣ್ಣು ಮಗಳು. ನನ್ನ ಅನುಭವ ಮತ್ತು ನಿಮ್ಮ ಅನುಭವ ಸಾಮಾನ್ಯವಾಗಿ ಒಂದೇ ಆಗಿರುತ್ತೆ ಅಲ್ವಾ? ಆದರೆ ನೀವಿನ್ನೂ ನನ್ನ ವಯಸ್ಸಿಗೆ ಬಂದಿಲ್ಲದೆ ಇರೋದ್ರಿಂದ ಅನುಭವ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಕಂಡುಹಿಡಿದನ್ನ ನಿಮ್ಮ ಜೊತೆಗೆ ಹಂಚಿಕೊಂಡ್ರೆ ನಿಮಗೆ ಅದು ಏನಾದರೂ ಉಪಯೋಗ ಆಗಬಹುದು ಅನ್ನುವ ಕಾರಣಕ್ಕೆ ಒಂದಿಷ್ಟು ಮಾತುಗಳನ್ನು ಆಡೋದಕ್ಕೆ ಬಯಸ್ತೇನೆ. ಮೊದಲಿಗೆ ಇವತ್ತು ವಿದ್ಯಾರ್ಥಿ ಸಂಘದ ಉದ್ಘಾಟನೆ. ಇದು ತುಂಬ ಖುಷಿಯ ವಿಚಾರ. ಏಕೆಂದರೆ ಒಂದು ಸಂಘ ಅಂತ ಇರುವಾಗ ನಾಯಕತ್ವ ಗುಣ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತೊಂದು ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿ ಜೀವನ ಅಂದರೆ ನಿಮಗೆಲ್ಲ ತುಂಬ ಕಷ್ಟ ಅಂತ ಅನ್ನಿಸ್ತಿರ್ಬೋದು. ಅಯ್ಯೋ, ಪುಸ್ತಕ ಓದಬೇಕು, ನೋಟ್ಸ್ ಬರಿಬೇಕು, ಎಕ್ಸಾಮ್ ಬರೀಬೇಕು, ತುಂಬ ಕಷ್ಟ ಅಂತ ನಿಜವಾಗ್ಲೂ ಅನ್ಸುತ್ತೆ. ಆದರೆ ಈ ವಯಸ್ಸನ್ನು ದಾಟಿ ನೀವು ಕೆಲಸಕ್ಕೆ ಸೇರಿದ್ಮೇಲೆ ಅನ್ಸುತ್ತೆ ನಿಜವಾಗ್ಲೂ ಎಂಥ ಕಾಲವನ್ನು ನಾನು ಕಳೆದುಕೊಂಡ್ಬಿಟ್ಟೆ. ವಿದ್ಯಾರ್ಥಿ ಜೀವನ ನಿಜಕ್ಕೂ ಗೋಲ್ಡನ್ ಪೀರಿಯಡ್ ಅಂತಾರೆ. ಈಗ ನಿಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಪ್ರತಿಯೊಬ್ಬರಿಗೂ ಈ ಅನುಭವ ಆಗೋದು ನೀವು ದೊಡ್ಡವರಾದ್ಮೇಲೆ. ನೀವೇನು ಕಳ್ಕೊಂಡ್ರಿ ಅಂತ ಗೊತ್ತಾಗುತ್ತೆ. ಅದನ್ನ ನೀವು ಕಳ್ಕೊಳ್ಬಾರ್ದು ಅಂದ್ರೆ ಈಗಲೇ ಎಚ್ಚೆತ್ಕೊಳ್ಬೇಕು. ದೊಡ್ಡವರು ಏನಕ್ಕೆ ಹೇಳ್ತಾರೆ? ನಿಮ್ಮ ಒಳ್ಳೆಯದಕ್ಕೆ. ನಾವೇನೋ ತಪ್ಪು ಮಾಡಿದ್ವಿ, ಆ ತಪ್ಪನ್ನ ನೀವು ಮಾಡಬಾರ್ದು ಅಂತ. ಈಗ ಅನ್ಸುತ್ತೆ ನಿಜವಾಗ್ಲೂ ಅವಾಗೆಲ್ಲ ನಮ್ಮ ಟೀಚರ್ಸ್ ಹೇಳುವಾಗ ಪುಸ್ತಕನ ಎಕ್ಸಾಮ್ಗೋಸ್ಕರ ಅಂತ ನಾವು ಓದ್ತಾ ಇದ್ವಿ. ಯಾರು ಎಕ್ಸಾಮ್ಗೋಸ್ಕರ ಓದುವ ಅವಶ್ಯಕತೆ ನಿಜವಾಗ್ಲೂ ಇಲ್ಲ. ಅದರೊಳಗಡೆ ಏನಿದೆ, ಅದು ನಮ್ಮ ಬದುಕಿಗೆ ಎಷ್ಟು ಸಹಕಾರಿಯಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ನೀವೊಂದು ಕತೆ ಓದ್ತೀರಾ ಕನ್ನಡದಲ್ಲಿ ಅಂತ ಇಟ್ಕೊಳ್ಳಿ, ಇಂಗ್ಲೀಷ್ನಲ್ಲಿ ಯಾವುದೋ ಪೊಯಿಟ್ರಿ ಓದ್ತೀರಾ ಅಂತ ಇಟ್ಕೊಳ್ಳಿ. ಅಯ್ಯೋ, ಯಾರು ಬರೆದ್ರು, ಎಷ್ಟನೇ ಇಸ್ವಿಲ್ ಬರೆದ್ರು, ಇದ್ರೊಳಗೆ ಏನು ತಿರ್ಲಿದೆ ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದನೇ ನೋಡ್ತೀರಾ ಅಲ್ವಾ? ಅದನ್ನ ಬಿಟ್ಟು ಇದ್ರೊಳಗಡೆ ಏನೋ ಒಂದು ಒಳ್ಳೇದಿದೆ, ಅದಕ್ಕೆ ನಮಗೆ ಪಾಠ ಅಂತ ಇಟ್ಟಿದ್ದಾರೆ. ಇದನ್ನ ನಾನು ತಿಳ್ಕೊಂಡ್ರೆ, ಓದಿದ್ರಲ್ಲ, ಇದನ್ನ ತಿಳ್ಕೊಂಡ್ರೆ ನನ್ನ ಬದುಕಿಗೆ ಏನಾದರೂ ಉಪಯೋಗ ಆಗಬಹುದಾ, ದಾರಿದೀಪ ಆಗಬಹುದಾ, ನನ್ನನ್ನು ನಾನು ಏನಾದರೂ ತಿದ್ದುಕೊಳ್ಬಹುದಾ, ನಾನು ಇನ್ನೂ ಹೆಚ್ಚು ಡೆವಲಪ್ ಆಗ್ಬೋದಾ ಅಂತ ಒಂದ್ಸತಿ ಯೋಚನೆ ಮಾಡ್ಬೋದಲ್ಲ ಅಲ್ವಾ? ಅದು ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಬದುಕಿನ ಬಹುಮುಖ್ಯ ಭಾಗಗಳಲ್ಲಿ ನಮ್ಗಿದು ಸಹಕಾರಿಯಾಗುತ್ತೆ. ಕುವೆಂಪು ಹೇಳ್ತಾರೆ, ಅದಕ್ಕೇನೆ ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲ ಆಗಬಾರ್ದು ಅಂತ. ಭತ್ತ ತುಂಬ ಚೀಲ ಆದರೆ ಆ ಚೀಲಕ್ಕೆ ಏನು ಗೊತ್ತು ಒಳಗಡೆ ಏನಿದೆ ಅಂತ? ಏನು ಗೊತ್ತಿಲ್ಲ. ಚೀಲ ಚೀಲವಾಗೇ ಇರುತ್ತೆ, ಅದರೊಳಗಡೆ ತುಂಬಿರೋದು ಭತ್ತ. ಅಂದರೆ ನಾವು ಬರೀ ಎಜುಕೇಷನ್ ಎಕ್ಸಾಮ್ಗೋಸ್ಕರ ಪಾಠವನ್ನು ಕಲಿತ್ರೆ ಭತ್ತ ತುಂಬಿರೋ ಚೀಲ ಆಗ್ತೀವಿ. ಆದರೆ ನಾವೇನಾಗಬೇಕು? ಭತ್ತ ಬೆಳೆಯುವಂತಹ ಗದ್ದೆಗಳಾಗಬೇಕು. ಈ ಎರಡು ಡಿಫರೆನ್ಸ್ ಗೊತ್ತಾಯ್ತಾ ನಿಮಗೆ? ಕೇವಲ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಅದು ಎಷ್ಟು ನಮಗೆ ಬದುಕಿಗೆ ಪೂರಕವಾಗುತ್ತೆ, ಎಷ್ಟು ಪೊಟೆನ್ಷಿಯಾಲಿಟಿ ನಮ್ಮಲ್ಲಿ ಇಂಪ್ರೂವ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ನೀವು ಎಕ್ಸಾಮ್ ಅಂತ ಓದಲ್ಲ, ತುಂಬ ಖುಷಿಯಿಂದ ಓದ್ತೀರಾ. ನೀವೆಲ್ಲ ಮೊಬೈಲ್ ನೋಡಿದ ತಕ್ಷಣ ಎಷ್ಟು ಖುಷಿಯಾಗಿ ಅದರೊಳಗಿರೋದನ್ನ ಏನು ಗೂಗಲ್ ತೆಗಿಯೋದೇನು, ಯೂಟ್ಯೂಬ್ ತೆಗಿಯೋದೇನು ಎಲ್ಲ ನೋಡ್ತೀರಲ್ವ. ಅದರೊಳಗಡೆ ಏನಿದೆ? ನಮ್ಮ ಪುಸ್ತಕದಲ್ಲೂ ಅದೇ ಇದೆ, ನಮ್ಮ ಪಾಠದಲ್ಲೂ ಅದೇ ಇದೆ. ದೊಡ್ಡ ದೊಡ್ಡ ಸಮಿತಿಯವರು ಅದನ್ನ ನಮಗೆ ಕೊಟ್ಟಿದ್ದಾರೆ ಅಂದಮೇಲೆ ಅದ್ರಲ್ಲಿ ಏನೋ ಇಂಪಾರ್ಟೆಂಟ್ ಇದೆ. ನಮ್ಗೆ ಆಸಕ್ತಿ ಇಲ್ಲ, ಅದಕ್ಕೆ ನಾವು ನೋಡ್ತಾ ಇಲ್ಲ. ನಾವು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೋದಾ? ಹಾಗಿದ್ರೆ ಇದು ಒಂದು ಪಾಯಿಂಟ್. ಏನು, ನಾವೆಲ್ಲ ಬಹುತೇಕ ಹೆಣ್ಣು ಮಕ್ಕಳು ಅಂದ ತಕ್ಷಣ ಒಂದು ಸ್ಟೆಪ್ ಹಿಂದೆ ತೆಗೆಯುವಂಥ ಸಮಾಜ ನಮ್ಮದು. ಹೆಣ್ಮಕ್ಳು ಅಂದ್ರೆ ಹೀಗಳಿತಾರಲ್ವಾ, ಅಯ್ಯೋ ಹೆಣ್ಣು ಮಗು ಹುಟ್ಟುಬಿಡ್ತಾ ಅಂತಾರೆ. ಹೆಣ್ಣು ಮಗು ಹೊಟ್ಟೆನಲ್ಲಿದೆ ಅಂತ ಗೊತ್ತಾದ ತಕ್ಷಣ ಭ್ರೂಣ ಹತ್ಯೆ ಮಾಡುವಂಥ ಸಮಾಜ ಇದೆ ನಮ್ಮಲ್ಲಿ. ಅಂಥದ್ರಲ್ಲಿ ಈಗ ನಾವು ಹೆಣ್ಮಕ್ಳಾಗಿ ಹುಟ್ಟುಬಿಟ್ಟಿದ್ದೀವಿ, ಇಷ್ಟು ದೊಡ್ಡವರಾಗಿ ಬೆಳೆದಿದ್ದೀವಿ, ನಾವು ಇದನ್ನು ಹೇಗೆ ತೊಡಿಬಹುದು? ನೀವು ಯೋಚನೆ ಮಾಡಬೇಕು. ಹೇಗೆ ಅಂದರೆ ನಾವು ಸಮಾಜದಲ್ಲಿ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಅಥವಾ ಕ್ರೀಡಾ ಲೋಕದಲ್ಲಿ ಯಾವುದಾದ್ರೂ ಒಂದರಲ್ಲಿ ಎಕ್ಸೆಲ್ ಆಗಬೇಕು. ಎಲ್ಲರೂ ತಲೆ ಎತ್ತಿ ತಿರುಗಿ ನೋಡೋ ಹಂಗೆ ಬೆಳಿಬೇಕು. ನಾವು ಹಾಗೆ ಬೆಳೆದ್ರೆ ಹೆಣ್ಮಗು ಗಂಡು ಮಗು ನೋಡಲ್ಲ. ಅವಾಗ ಏನಂತಾರೆ, ಯಪ್ಪ ಏನು ಸಾಧನೆ ಮಾಡಿದಾರಪ್ಪ ಹುಡುಗಿ ಅಂತಾರೆ ಅಲ್ವಾ? ಆಗ ಹುಡುಗಿ ಅನ್ನೋದು ಕೂಡ ಬರಲ್ಲ. ಅಂದರೆ ನಾವು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ತಲೆ ಎತ್ತಿ ನಿಲ್ಲಬೇಕಾದ್ರೆ ಅಥವಾ ನಮಗೆ ಹೆಚ್ಚಿನ ಗೌರವ ಸಿಗಬೇಕಾದ್ರೆ ನಾವೇನು ಮಾಡಬೇಕು?
ಸಾಧನೆ ಮಾಡಬೇಕು ಯಾವುದಾದ್ರೂ ಒಂದರಲ್ಲಿ. ನೀವು ಇಂಥದ್ರಲ್ಲೇ ಸಾಧನೆ ಮಾಡಬೇಕು ಅಂತ ಏನಿಲ್ಲ. ಎಕ್ಸಾಮ್ನಲ್ಲಿ 600 ತಗೊಂಡ್ರು ಸಾಧನೆಯನ್ನೇ. ರಂಗೋಲಿನಲ್ಲಿ ದೊಡ್ಡ ರಂಗೋಲಿ ಹಾಕಿ ಬಣ್ಣದ ಹಾಕಿ ಇಡೀ ಪ್ರಪಂಚ ನಿಮ್ಮ ಕಡೆ ತಿರ್ಗೋ ಹಂಗೆ ಮಾಡಿದ್ರೆ ಅದು ಕೂಡ ಸಾಧನೆನೇ. ಹೌದು ಅಲ್ವಾ? ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದ್ರಲ್ಲಿ ಮಾಡಿ. ಇಂಥದ್ರಲ್ಲೇ ಮಾಡಬೇಕು ಅಂತಿಲ್ಲ. ಆದರೆ ಯಾವುದೋ ಒಂದರಲ್ಲಿ ಎಕ್ಸೆಲ್ ಆಗಬೇಕಾದ್ರೆ ಮಿನಿಮಮ್ ಬೇಸಿಕ್ ಎಜುಕೇಷನ್ ಅಂತ ನಮ್ಗೆ ಇರಲೇಬೇಕಲ್ವಾ? ಈಗ ನೀವು ಏನು ಬೇಡ, ನಾನು ಬರೀ ಅಡುಗೆ ಮಾಡೋದ್ರಲ್ಲೇ ಎಕ್ಸ್ಪರ್ಟ್ ಆಗ್ತೀನಿ, ಇಡೀ ವಿಶ್ವದ ದೊಡ್ಡ ಹೋಟೆಲ್ನಲ್ಲಿ ದೊಡ್ಡ ಶೆಫ್ ಆಗ್ತೀನಿ ನಾನು ಅಂತಾನೆ ನಿಮ್ಮ ಆಸೆ ಇದೆ ಅಂತ ಇಟ್ಕೊಳ್ಳಿ, ಅದು ತಪ್ಪಲ್ಲ, ಅದು ಕೂಡ ದೊಡ್ಡ ಸಾಧನೆ. ಆದರೆ ನೀವು ಬೇರೆ ಕಡೆ ಹೋದಾಗ ನಿಮ್ಮ ಭಾಷೆಯನ್ನು ಮಾತ್ರ ಕಲಿತಾರೆ ಅಥವಾ ನಿಮಗೆ ಸೀಮಿತವಾದ ಕೆಲವೇ ನಾಲೆಡ್ಜ್ ಇದ್ದರೆ ಹೇಗೆ ಬೇರೆಯವರ ಜೊತೆ ಸಂವಹನ ಮಾಡ್ತೀರಾ? ಒಂದು 4 ಜನ ಜೊತೆ ಕೂತು ಮಾತಾಡುವಾಗ ಹೇಗೆ ನಿಮ್ಮ ಜ್ಞಾನವನ್ನು ಅವ್ರಿಗೆ ಹಂಚ್ಕೊಳ್ತೀರಾ? ಅದಕ್ಕಾದರೂ ಮಿನಿಮಮ್ ಒಂದು ಬೇಸಿಕ್ ಎಜುಕೇಷನ್ ಅಂತ ಇರಬೇಕು. ಅದರಿಂದ ನಿಮಗೆ ಇರುವಂಥ ಪಠ್ಯದ ಜೊತೆಗೆ ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಆ ಆಸಕ್ತಿಯ ಕ್ಷೇತ್ರವನ್ನು ನೀವು ಬಿಡಬಾರ್ದು. ಇದ್ರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಮತ್ತೊಂದು ದೊಡ್ಡ ಜವಾಬ್ದಾರಿ ಇದೆ. ಏನು ಗೊತ್ತಾ? ನಾವು ತಾಯಿಯಾಗಿರ್ತೀವಿ, ಮಗಳಾಗಿರ್ತೀವಿ, ಸೊಸೆ ಆಗ್ತೀವಿ, ಅತ್ತೆ ಆಗ್ತೀವಿ, ಅತ್ತಿಗೆ ಆಗ್ತೀವಿ, ನಾದಿನಿ ಆಗ್ತೀವಿ, ಬೇಕಾದಷ್ಟು ಪಾತ್ರಗಳನ್ನು ನಿರ್ವಹಿಸ್ತೀವಲ್ವ. ಆ ನಿರ್ವಹಣೆ ಏನಿದೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕ್ಯಾರಿ ಮಾಡುವ ಹಾಗಿರಬೇಕು. ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದಿದೆ ಅಂದರೆ ನಮಗೆ ಗೊತ್ತಿಲ್ಲ. ನಾವು ಪಾಶ್ಚಾತ್ಯರನ್ನು ನೋಡಿ ಕಲಿತಿದ್ದೀವಿ, ಅವರ ವೇಷಭೂಷಣ, ಅವರ ಆಹಾರ ಪದ್ಧತಿಗಳನ್ನು ನಾವು ರೂಢಿಸ್ಕೊಳ್ತಿದ್ದೀವಿ. ಆದರೆ ಅವ್ರು ಏನು ಮಾಡ್ತಿದ್ದಾರೆ? ನಮ್ಮ ವಿದ್ಯೆಯನ್ನು ಅವ್ರು ಕಲ್ತ್ಕೊಳ್ತಿದ್ದಾರೆ, ನಮ್ಮ ಸಂಸ್ಕೃತಿಯನ್ನು ಅವ್ರು ಅಳವಡಿಸ್ಕೊತಿದ್ದಾರೆ. ಅಲ್ಲಿ ಸೀರೆ ಉಟ್ಕೋತಾರಂತೆ, ಅಲ್ಲಿ ಯೋಗ ಕಲಿತಾರಂತೆ. ನಮ್ಮ ಫುಡ್ಡಲ್ಲಿರೋ ಸ್ಪೈಸಸ್ ಏನಿದೆ, ಮೆಣಸು, ಜೀರಿಗೆ ಇರ್ಬೋದು, ಶುಂಠಿ ಇರ್ಬೋದು, ಇಂಥ ಅನೇಕ ಏಲಕ್ಕಿ, ಇವೆಲ್ಲ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋದನ್ನು ಅವ್ರು ತಿಳ್ಕೊಂಡು ನಮ್ಮ ಸ್ಪೈಸಸ್ ಅವ್ರು ಯೂಸ್ ಮಾಡ್ತಿದ್ದಾರೆ. ಅವರ ಪಿಜ್ಜಾ ಬರ್ಗರ್ನ ನಾವು ತಿಂತಾ ಇದ್ದೀವಿ. ಇದು ಎಷ್ಟು ಸರಿ ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕು. ಯಾಕೆಂದರೆ ಮಕ್ಕಳನ್ನು ಬೆಳೆಸೋರು ತಾಯಂದರು, ಬಹುತೇಕ 90% ಬೆಳೆಸೋರು ತಾಯಂದರು. ಹಾಗಾಗಿ ನೀವೆಲ್ಲ ಪುಟ್ಟ ಹೆಣ್ಮಕ್ಳು ಏನಿದ್ದೀರಾ, ನಾಳೆ ದೊಡ್ಡವರಾದ ಮೇಲೆ ಈ ದೇಶದ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಅವರವರ ಮಕ್ಕಳಿಗೆ ಕಲಿಸ್ತಾರೆ. ನಮ್ಮ ದೇಶದ ಈ ಏನು ಅತ್ಯುತ್ತಮವಾದ ಸಂಸ್ಕೃತಿ ಇದೆ ಅದನ್ನು ಮುಂದಿನ ಜನಾಂಗಕ್ಕೆ ಕ್ಯಾರಿ ಮಾಡೋ ಹೊಣೆ ಯಾರ್ದು? ನೀವುಗಳು ಹೇಳಬೇಕೀಗ. ಯಾರ್ದು? ನಂದ, ನಿಮ್ದ? ನಮ್ಮೆಲ್ಲರದೂ. ಅದನ್ನು ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಏನು ಒಳ್ಳೇದಿದೆ, ನಾವು ಯಾಕೆ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ, ಯಾತಕ್ಕಾಗಿ ನಾವು ಕಿವಿ ಓಲೆ ಹಾಕೊಳ್ತೀವಿ, ಯಾತಕ್ಕಾಗಿ ಸರ ಹಾಕೊಳ್ತೀವಿ, ಯಾತಕ್ಕೆ ಬಳೆ ಹಾಕೊಳ್ತೀವಿ, ಇದು ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಇದೆ. ಇದು ನಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ನಮ್ಮಮ್ಮ ಹೇಳಿದ್ರು ಹಾಕೊಳ್ತಿದ್ದೆ. ಈಗಂತೂ ಸರ ಬೇಡ, ಬಳೆ ಬೇಡ, ಹಣೆ ಕೂಡ ಇಡೋದು ನಮಗೆ ಒಂಥರ ಅವಮಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಹೆಣ್ಮಕ್ಳು ಕೊಡೆಗೆ ಸ್ವಲ್ಪ ದೂರದಿಂದ ನೋಡಿದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಾನೆ ಡಿಫರೆನ್ಸೇ ಗೊತ್ತಾಗದೇ ಇರೋ ಉಡುಗೆ ತೊಡುಗೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಹಿಂದೆ ಎಲ್ಲ ಆಕ್ಯುಪ್ರೆಷರ್ ಮತ್ತು ಆಕ್ಯುಪಂಚರ್ ಎನ್ನುವ ದೊಡ್ಡ ತತ್ವ ಇದೆ, ಆರೋಗ್ಯ ತತ್ವ ಇದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಹೆಚ್ಚು ಮಾತಾಡೋಕ್ಕೆ ಸಮಯ ಇಲ್ಲ ಅಂತ ನಾನು ಅದ್ರ ಬಗ್ಗೆ ವಿವರಿಸ್ತಾ ಇಲ್ಲ. ಇಲ್ಲಾಂದರೆ ಪ್ರತಿಯೊಂದು ಆಭರಣಕ್ಕೂ, ನಾವು ಮಾಡ್ತಿರೋ ಪ್ರತಿಯೊಂದು ಕೆಲಸಕ್ಕೂ ಆರೋಗ್ಯದ ಹಿನ್ನೆಲೆ ಮತ್ತು ವೈಜ್ಞಾನಿಕ ಹಿನ್ನೆಲೆ ಹೇಗಿದೆ ಅನ್ನೋದನ್ನು ತಿಳಿಸ್ತಿದ್ವಿ. ನಾವು ಹಬ್ಬದಲ್ಲಿ ರಂಗೋಲಿ ಹಾಕ್ತೀವಿ, ಯಾತಕ್ಕೆ ಅಂತ ಗೊತ್ತಲ್ವಾ? ಬರೀ ಬಣ್ಣಗಳ ಸಂಯೋಜನೆ ಖುಷಿ ಕೊಡುತ್ತೆ ಅಂತ ಮಾತ್ರ ಅಲ್ಲ, ಆ ರಂಗೋಲಿಯಲ್ಲಿರೋ ಸಲ್ಫರು ಎಷ್ಟು ಫಂಗಸ್ಸನ್ನು ಅವಾಯ್ಡ್ ಮಾಡುತ್ತೆ. ಹಬ್ಬಗಳಲ್ಲಿ ತೋರಣ ಕಟ್ತೀವಿ, ಬ್ಯಾಕ್ಟೀರಿಯಾಸ್ ಅವಾಯ್ಡ್ ಮಾಡುತ್ತೆ. ಈ ಥರ ಪ್ರತಿ ಆಚರಣೆಯ ಹಿಂದೆಯೂ, ನಮ್ಮ ಭಾರತೀಯ ಪದ್ಧತಿಗಳ ಹಿಂದೆಯೂ ಆರೋಗ್ಯ ತತ್ವ ಇದೆ. ನಾವು ಆಚರಣೆ ಮಾಡುವ ಹಬ್ಬಗಳಲ್ಲಿ ಮಾಡುವಂತಹ ಅಡುಗೆಗಳಲ್ಲಿ ಕೂಡ ದೊಡ್ಡ ಆರೋಗ್ಯ ತತ್ವ ಇದೆ. ಯಾವ ಕಲೆಗೆ, ಮೊನ್ನೆ ಯಾವುದೋ ಸಂದರ್ಶನದಲ್ಲಿ ಕೂಡ ನಾನು ಇದನ್ನೇ ಹೇಳ್ತಾ ಇದ್ದೆ. ನಾವು ಸಂಕ್ರಾಂತಿ ಯಾಕೆ ಹೇಳಿ ತಿಂತೀವಿ ಗೊತ್ತಾ? ಇದನ್ನೆಲ್ಲ ನೀವು ತಿಳ್ಕೊಳ್ಳುವಂಥ, ನೀವು ಯೂಟ್ಯೂಬ್ ನೋಡ್ತೀರಾ, ಗೂಗಲ್ ನೋಡ್ತೀರಾ ಅಂದರೆ ಇಂಥದನ್ನೆಲ್ಲ ಯಾಕೆ ತಿಳ್ಕೊಳ್ಳೋದಿಲ್ಲ? ತಿಳ್ಕೊಳ್ಬೋದಲ್ವಾ? ಈಗ ನಾನು ಬರೀ ಸೂಚನೆ ಕೊಟ್ಟು ಬಿಡ್ತಾ ಇದ್ದೀನಿ, ಸಮಯ ಇಲ್ಲ ಅಂತ. ಇಲ್ಲಾಂದರೆ ಪ್ರತಿ ಹಬ್ಬದಲ್ಲಿ ಮಾಡುವಂಥ ಪ್ರತಿ ಅಡುಗೆ ಯಾತಕ್ಕಾಗಿ ಆ ಕಾಲಕ್ಕೆ ನಮಗೆ ಉಪಯೋಗ ಅನ್ನೋದನ್ನು ಹೇಳ್ತಾ ಇದ್ದೆ. ಮುಂದೆ ಯಾವತ್ತಾದರೂ ನಿಮ್ಮ ಜೊತೆಗೆ ಬಂದಿದ್ದೇನೆಲ್ಲ ಹಂಚ್ಕೊಳ್ತೀನಿ. ಅವತ್ತು ನಾನು ಹಂಚ್ಕೊಳ್ಬೇಕು ಅನ್ನೋವಾಗ ನೀವೇ ರೆಡಿಯಾಗಿ ಬಂದಿರಬೇಕು. ಇದೆಲ್ಲ ಯಾತಕ್ಕಾಗಿ? ನಿಮ್ಮ ದೊಡ್ಡವ್ರನ್ನ ಕೇಳಿ, ಅವ್ರಿಗೆ ಗೊತ್ತಿಲ್ವಾ? ನಿಮ್ಮ ಗೂಗಲ್ ಅಮ್ಮ ಅಂತ ಒಬ್ಳಿದ್ದಾಳಲ್ಲ, ಮಹಾಗುರುಗಳು, ಅವಳನ್ನು ಕೇಳಿ ಅವಳು ಹೇಳ್ತಾಳೆ. ಇಲ್ಲ, ಇದನ್ನು ತಿಳ್ಕೊಂಡವ್ರ ಹತ್ರ ತಿಳ್ಕೊಳ್ಳುವಂಥದ್ದನ್ನ ನಾವು ಪ್ರಯತ್ನ ಮಾಡಬೇಕು ಅಲ್ವಾ? ಹೆಣ್ಣು ಮಕ್ಕಳು ಯಾತಕ್ಕಾಗಿ ಶ್ರೇಷ್ಠ ಅಂದರೆ ನಮ್ಮ ಇಂಥ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ನಾವು ತಲುಪಿಸ್ತೀವಿ ಅಂತಾನೆ. ಮೇಡಮು ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಒಂದು ಮಾತು ಹೇಳಿದ್ರಲ್ವ, ಈಗ ಮತ್ತೆ ಪುನರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ. ಅದು ನಮ್ಮ ದೇಶದ
ಅತ್ಯಂತ ಗೌರವದ ಸಂಸ್ಥೆಯಾಗಿತ್ತು. ಅಲ್ಲಿ ಬೆಂಕಿನಲ್ಲಿ ಸುಟ್ಟೋದಾಗ ಲೈಬ್ರರಿ 1 ವರ್ಷ ಕಾಲ ಉರಿದಿತ್ತಂತೆ, ಅಷ್ಟು ಪುಸ್ತಕಗಳಿದ್ವು. ನಳಂದ ವಿಶ್ವವಿದ್ಯಾಲಯಕ್ಕೆ ಎಂಟ್ರಿ ಆಗಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿಯವನು ಇಂಟರ್ವ್ಯೂ ಮಾಡ್ತಾ ಇದ್ದಂತೆ. ಅವನ ಸೆಕ್ಯೂರಿಟಿಯವನು ಕೂಡ ಅಷ್ಟು ನಾಲೆಜ್ಡ್ ಆಗಿದ್ದ. ಅದಕ್ಕೆ ಹೇಳ್ತಿದ್ರು, ಇಂಡಿಯನ್ ಈಸ್ ಎ ಬಾರ್ನ್ ಫಿಲಾಸಫರ್ ಅಂತಾರೆ. ನಾವು ಹುಟ್ಟಿನಿಂದನೇ ತತ್ವಜ್ಞಾನಿಗಳು. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರ ಜನ್ಮನಃ ತ್ವಂ ಸ್ವಂ ಚರಿತ್ರಂ ಶಿಕ್ಷೇಣಂ ಪ್ರತಿವ್ಯೂಹಂ ಸರ್ವಮಾನವ ಅಂತಂದ್ರೆ, ನಾವು ಕಲ್ತಿದ್ದೀನಿ ನಿಮ್ಗೆಲ್ಲ ಕಲಿಸ್ತೀವಿ ಬನ್ನಿ ಅಂತ ಇಡೀ ಪ್ರಪಂಚಕ್ಕೆ ಕರೆ ಕೊಟ್ವಿ. ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಶಿಕ್ಷಣ ಪದ್ಧತಿಯನ್ನ ಕಲಿಯೋದಕ್ಕೆ ನಳಂದ ಮತ್ತೆ ತಕ್ಷಶಿಲಾ ವಿಶ್ವವಿದ್ಯಾನಿಲಯಕ್ಕೆ ಬೇರೆಯವರೆಲ್ಲ ಬರ್ತಾ ಇದ್ರು. ಈಗ ಕಲಿಯೋದಕ್ಕೆ ನಮ್ಮಲ್ಲೇನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿರುವಂತಹ ಶಿಕ್ಷಣ ಪದ್ಧತಿ ಏನಿತ್ತು, ಬ್ರಿಟಿಷ್ ಶಿಕ್ಷಣ ಪದ್ಧತಿಗೆ ಮುಂಚೆ ಗುರುಕುಲ ಪದ್ಧತಿ ಅಥವಾ ಮೇಡಮ್ ಹೇಳಿದಾಗೆ ಉಪನಿಷತ್ ಇರ್ಬೋದು, ವೇದಗಳಿರ್ಬೋದು, ಇದರಲ್ಲಿ ಇರುವಂತಹ ಸತ್ಯವನ್ನ ತಿಳಿದುಕೊಂಡ್ರೆ ನಾವು ಕೂಡ ಅದನ್ನ ಕಲಿಯಲಿಕ್ಕೆ ಇಷ್ಟಪಡ್ತೀವಿ. ಅದರಲ್ಲಿರುವಂತಹ ಸತ್ವವನ್ನು ನಾವು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಒಂದೇ ಒಂದು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೇಬೇಕು ಅಂದ್ರೆ, ಹೆಣ್ಣು ಮಕ್ಕಳು ಅಂದ್ರೆ ಸೌಂದರ್ಯದ ಪ್ರತಿನಿಧಿಗಳು ಅನ್ನುವಂಥದ್ದು ಜನಜನಿತವಾದ ಮಾತು. ಆದರೆ ಸೌಂದರ್ಯ ಅಂದ್ರೆ ಏನು ಅನ್ನೋದರ ಡೆಫಿನಿಷನ್ನು ಕೇವಲ ಬಾಹ್ಯ ಸೌಂದರ್ಯ ಮಾತ್ರ ಅಲ್ಲ, ಅದು ಇದೆ. ಅದು 20 ಭಾಗ ಮಾತ್ರ ಹೊರಗಿನಿಂದ ನೋಡೋದಕ್ಕೆ. ಆದರೆ ನಿಮ್ಮ ಜೊತೆಗೆ ನಾವು ವ್ಯವಹಾರ ಮಾಡ್ತಾ 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 ನಿಮ್ಮ ಹೊರಗಿನ ಸೌಂದರ್ಯ ಕಾಣುತ್ತಾ ಅಥವಾ ನಿಮ್ಮೊಳಗಿರುವಂತಹ ಒಳ್ಳೆಯತನ, ಪ್ರೀತಿ, ನಿಮ್ಮ ಒಳ್ಳೆಯ ಗುಣ ಕಾಣುತ್ತೋ? ಉತ್ತರ ಕೊಡ್ಬೇಕು ನೀವು. ಒಳ್ಳೆತನ ಮಾತ್ರನೇ ಉಳ್ಕೊಳ್ಳೋದು. ತುಂಬಾ ಬ್ಯೂಟಿಫುಲ್ ಆಗಿ ಐಶ್ವರ್ಯ ರೈತರ ಇರೋ ಯಾವುದೋ ಹುಡುಗಿ ಯಾರನ್ನು ನೋಡದೆ ಹಿಂಗೆ ಧಿಕ್ಕರಿಸ್ಕೊಂಡು ಹೋದ್ರೆ, ಜಂಬ ಮಾಡ್ಕೊಂಡು ಹೋದ್ರೆ ನೀವು ಯಾರಾದ್ರೂ ಅವಳ ಹತ್ರಕ್ಕೆ ಹೋಗ್ತೀರಾ? 1 ದಿನ 2 ದಿನ ನೋಡ್ತೀರಾ, ಅಯ್ಯೋ ಅವಳು ಜಂಬ ಇದ್ರೆ ಅವಳು ಮನೆಯಲ್ಲಿ ಇಟ್ಕೊಳ್ಳಿ ಅಂತೀರಾ. ಆದ್ರೆ ಸ್ನೇಹ ಪ್ರೀತಿ ಏನಿದೆ ಅದು ಮಾತ್ರ. ಅಥವಾ ನಾವು ತುಂಬಾ ಒಳ್ಳೆಯ ಹ್ಯೂಮನ್ ಬೀಯಿಂಗ್ಸ್ ಆಗಬೇಕು. ಧರ್ಮ ಅಂದ್ರೆ ಅದೇನೆ. ನನಗೇನಾಗಬಾರ್ದು ಅಂತ ಬಯಸ್ತೀನೋ ಅದು ನಿಮಗೂ ಆಗಬಾರ್ದು ಅಲ್ವಾ? ಈಗ ನೀವು ನನಗೆ ಹೊಡೆದ್ರೆ ನನ್ಗೆ ನೋವು ಆಗುತ್ತೆ, ಅವಮಾನ ಆಗುತ್ತೆ, ಅದನ್ನ ನಾನು ನಿಮಗೆ ಮಾಡಬಾರ್ದು. ನಾನು ನಿಮಗೆ ಚುಚ್ಚು ಮಾತಾಡಿದ್ರೆ ನಿಮಗೆ ನೋವು ಆಗುತ್ತೆ, ಅದನ್ನ ನನಗೇನು ಆ ನೋವಾಗುತ್ತೆ ಅದು ನಿಮಗೆ ನೋವು ಕೊಡಬಾರ್ದು. ಧರ್ಮ ಅಂದ್ರೆ ಇದೇನೆ. ಇಂಥ ಮನುಷ್ಯ ಧರ್ಮವನ್ನು ನಾವು ಪಾಲಿಸಿದ್ರೆ ಸಾಕಲ್ವಾ? ಇಂಥ ಮಾತುಗಳನ್ನ ನಾವು ನಮ್ಮ ಮನೆಯ ಇತರರಿಗೂ ಕಲಿಸ್ಬೇಕು. ನಿಮ್ಮ ಒಳ್ಳೆಯ ನಡವಳಿಕೆಯಿಂದ ಏನ್ ಕಲಿತೀರೋ ಅದು ನಮ್ಮನ್ನ ಸರಿದಾರಿಗೆ ನಡೆಸುವಂಥದ್ದಾಗಿರ್ಲಿ. ಒಳ್ಳೆಯ ದಾರಿಯಲ್ಲಿ ನಡೀರಿ. ದೊಡ್ಡವ್ರು ಹೇಳಿದ್ದೆಲ್ಲ ತಪ್ಪು ಅಂತ ತಿಳ್ಕೊಳ್ಬೇಡಿ. ಅವರ ಅನುಭವದಿಂದ ಅವ್ರು ಹೇಳ್ತಾರೆ, ಅದನ್ನ ನೀವು ದಯವಿಟ್ಟು ಗುರುಗಳು ಹೇಳಿರ್ಬೋದು ಅಥವಾ ಮನೆಯ ಹಿರಿಯರು ಹೇಳಿರ್ಬೋದು, ನೀವು ಚೆನ್ನಾಗಿ ಬದುಕಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವ್ರು ಹೇಳ್ತಾರೆ. ಬಿಟ್ರೆ ನಿಮ್ಮಲ್ಲಿ ಯಾವ ಹೊಟ್ಟೆ ಕಿಚ್ಚು, ನೀವು ಉದ್ಧಾರ ಆದ್ರೆಷ್ಟು ಬಿಟ್ರೆಷ್ಟು ಅವ್ರಿಗೆ. ನೀವು ಚೆನ್ನಾಗಿರ್ಲಿ ಅನ್ನುವ ಪ್ರೀತಿಯಿಂದ ಅವ್ರು ಹೇಳ್ತಾರಲ್ಲ, ಆ ಪ್ರೀತಿಯನ್ನ ನೀವು ಗೌರವಿಸಬೇಕು. ಗುರುಗಳನ್ನ, ಗುರು ಹಿರಿಯರನ್ನ ಯಾಕೆ ಗೌರವಿಸ್ತೀವಿ ಅಂದ್ರೆ ಅವರ ಅನುಭವದಿಂದ ನಿಮ್ಮನ್ನ ತಿದ್ದೋದಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನ ನೀವು ಗುರುತಿಸ್ಬೇಕು. ಮಾರ್ಕ್ ಪಿಯರ್ಸಿ ಅವ್ರದ್ದು ಒಂದು ಮಾತು ನಿಮ್ಗೆ ಹೇಳ್ತೀನಿ. ಎ ಸ್ಟ್ರಾಂಗ್ ವುಮನ್ ಇಸ್ ಎ ವುಮನ್ ಡಿಟರ್ಮೈನ್ಡ್ ಟು ಡೂ ಸಮಥಿಂಗ್ ಅದರ್ಸ್ ಆರ್ ಡಿಟರ್ಮೈನ್ಡ್ ನಾಟ್ ಟು ಬಿ ಡನ್. ಅಂದ್ರೆ ಹೆಣ್ಮಕ್ಳು ತಾನು ಏನಾಗ್ಬೇಕು ಅಂತ ಬಯಸ್ತಾರೋ, ಒಂದು ಸ್ಟ್ರಾಂಗ್ ವುಮನ್ ಯಾರು ಅಂದ್ರೆ ತಾನು ಏನಾಗ್ಬೇಕು ಅಂತ ಬಯಸ್ತಾರೋ ಅದನ್ನ ಸಮಾಜ ಬೇಡ ಅಂತ ಹೇಳ್ತಿರುತ್ತೆ. ಸಮಾಜ ತಡಿಯಕ್ ನೋಡುತ್ತೆ, ತುಳಿಯಕ್ ನೋಡುತ್ತೆ, ಆದ್ರೂ ಅದನ್ನ ಮೆಟ್ಟಿ ನಿಂತು ಅದನ್ನ ಸಾಧಿಸ್ತಾಳಲ್ಲ, ಅವಳನ್ನ ಸ್ಟ್ರಾಂಗ್ ವುಮನ್ ಅಂತಾರೆ. ಮನೆಯಲ್ಲಿ ಗಂಡ್ಮಕ್ಳನ್ನಾದ್ರೆ MS ಮಾಡು ಅಂತ ಕಳಿಸ್ತಾರೆ, ಹೆಣ್ಮಕ್ಳು SSLC ಆದ ತಕ್ಷಣ ಮದುವೆ ಮಾಡ್ತೀನಿ ಅಂತಾರೆ ಅಲ್ವಾ? ಈ ತಾರತಮ್ಯ ಹೋಗ್ಬೇಕು ಅಂದ್ರೆ ನೀವು ಎಕ್ಸೆಲ್ ಆಗ್ಬೇಕು. ನೀವು ನಿಮ್ಮ ಪಾಂಡಿತ್ಯವನ್ನ ತೋರಿಸಿದ್ರೆ ನಿಮ್ಮ ತಂದೆ ತಾಯಿ ಖಂಡಿತ ಬೇಡ ಅನ್ನಲ್ಲ. ಏನೋ ಆವ್ರೇಜ್ ಅಲ್ಲಿ 35 ತಗೊಂಡು ಪಾಸ್ ಆದ್ರೆ ಇನ್ನೇನು ಅವಳು ಉದ್ಧಾರ ಆಗೋದು ಇನ್ನೆಷ್ಟಿದೆ. ಅವಳು ಏನ್ ಡಿಗ್ರಿ ಮಾಡ್ತೀನಿ ಅಂದ್ರೂ 35 ಪಾಸ್ ಮಾಡ್ಕೋತಾಳೆ, ಏನ್ ಕೆಲಸ ಸಿಗುತ್ತಾ ಅಥವಾ ಅವಳು ಏನ್ ಉದ್ಧಾರ ಆಗ್ತಾಳೆ ಅಂತ ಯೋಚನೆ ಮಾಡ್ತಾರೆ. ನನ್ನ ಮಗಳು ಇಷ್ಟು ಚೆನ್ನಾಗಿ ಓದ್ತಾಳಲ್ಲ, ಅವಳು ಮುಂದೆ ಓದಿಸ್ಬೇಕು ಅಂತ ತಂದೆ ತಾಯಿಗೆ ಭಾವನೆ ಬರುವ ಹಾಗೆ ನೀವು ಓದಬೇಕು. ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು. ನಿಮ್ಮ ಸಾಧನೆಯಿಂದ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಟೀಚರ್ಸ್ಗೆ, ನಿಮ್ಮ ಸಮಾಜಕ್ಕೆ ಹೆಮ್ಮೆಯನ್ನು ತರಬೇಕು. ಅಂತಹ ಹೆಮ್ಮೆಯ ಪುತ್ರಿಯರು ನೀವು ಆಗ್ತೀರಾ ಅನ್ಕೊಳ್ಳೋಣವಾ? ನೀವು ಮನಸ್ಸು ಮಾಡ್ತೀರಾ ಅಂತರ ಆಗೋದಕ್ಕೆ? ಏನರಲ್ಲಾದ್ರೂ ಒಂದರಲ್ಲಿ ನಾನು ಎಕ್ಸೆಲ್ ಆಗೇ ಆಗ್ತೀನಿ, ನಾನು ಸಾಧನೆ ಮಾಡೇ ಮಾಡ್ತೀನಿ. ಅದಕ್ಕೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಎಷ್ಟೋ ಜನ ಸಾಧನೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಮಾಲತಿ ಹೊಳ್ಳ ಅಂತವರೇ ನಿಮಗೆ ಉದಾಹರಣೆಯಾಗಿ ಆದರ್ಶವಾಗಿ ನಿಲ್ತಾರೆ. ಅಂಥದ್ರಲ್ಲಿ ದೇವರು ನಮಗೆ ಅಚ್ಚುಕಟ್ಟಾಗಿ ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಕೊಟ್ಟಿದ್ದಾನೆ. ನಮಗೇನಾದ್ರೂ ಸಾಧನೆ ಮಾಡಲಿಕ್ಕೆ ಏನು ತೊಂದರೆ ಇದೆ? ದಯವಿಟ್ಟು
ಹೆಣ್ಣು ಮಕ್ಕಳಾಗಿ ನಿಮ್ಮ ಜವಾಬ್ದಾರಿಗಳನ್ನು ತಿಳಿದುಕೊಳ್ಳಿ. ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಕೂಡ ಇರಬೇಕು. ಕೊನೆಯದಾಗಿ GS ಶಿವರುದ್ರಪ್ಪನವರ ಒಂದು ಕವಿತೆಯ ಸಾಲನ್ನು ಹೇಳಿ ಮುಗಿಸ್ತೇನೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಡಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸ್ತ್ರೀ ಅಂದರೆ ಕುಟುಂಬದ ನಿರ್ವಹಣೆಯ ಜೊತೆಗೆ ಇಡೀ ಸಮಾಜದ ಏಳಿಗೆಗೆ ಕೂಡ ತನ್ನದೇ ಆದಂತಹ ವಿಶಿಷ್ಟವಾದ ಕೊಡುಗೆಯನ್ನು ಹೊಂದಿರುವ ಶಕ್ತಿ ಅಂತ ಇರುವವಳು. ನಮ್ಮ ಈ ಸಾಧನೆಗೆ ಇಡೀ ಸಮಾಜದ ಎಲ್ಲ ಪುರುಷರು ಕೂಡ ಬೆಂಬಲವಾಗಿ ನಿಲ್ತಾರೆ. ಏಕೆಂದರೆ ಇದು ನನ್ನ ವೈಯಕ್ತಿಕ ಅನುಭವ. ಕೇವಲ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಮಾತ್ರವಲ್ಲದೆ ಸಮಾಜದ ಬೇರೆ ಗಂಡು ಮಕ್ಕಳು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ, ನಾವು ಸರಿ ದಾರಿಯಲ್ಲಿ ನಡೀತಿದ್ರೆ. ಹಾಗಾಗಿ ನಾವೆಲ್ಲರೂ ಏನಾದರೂ ಒಂದು ಸಾಧನೆ ಮಾಡುವಂತಹ ಮನಸ್ಸನ್ನು ಮಾಡೋಣ. ಮುಂದಿನ ಬಾರಿ ನಿಮ್ಮನ್ನು ಭೇಟಿ ಆಗುವಷ್ಟರಲ್ಲಿ ನೀವು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು. ನಿಮ್ಮ ಬದುಕನ್ನು ನೋಡುವ ದೃಷ್ಟಿಕೋನವನ್ನು ಬದಲಿಸ್ಕೊಳ್ಬೇಕು. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಇಡೀ ಶಾಲಾಭಿವೃದ್ಧಿ ಸಮಿತಿಯ ಮತ್ತು ಎಲ್ಲ ಉಪನ್ಯಾಸಕರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದ.